स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಸತತವಾಗಿ ಬಿಜಾಪುರ ಜಿಲ್ಲೆಯಲ್ಲಿ 79ನೇ ದಿವಸ ಇವತ್ತು ಹೋರಾಟದ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು 79 ದಿವಸ ಇವತ್ತಿಗೆ ಮುಗಿತದೆ. 80ನೇ ದಿವಸ ಆದರೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬಾರ್ದು ಅಂಥೇಳಿ ಏನೋ ಒಂದು PPP ಕಾಲೇಜ್ ಮಾಡ್ಕೋಬೇಕು, ತಮಗೆ ಅನುಕೂಲ ಆಗಂಗೆ ಮಾಡ್ಕೋಬೇಕಂಥೇಳಿ ಏನೋ ಇವತ್ತಿನವರೆಗೆ ಈ ಕಾಂಗ್ರೆಸ್ ಸರ್ಕಾರ 80 ದಿವಸ ಆದರೂ ಕೂಡ ಅವ್ರ ಕಡೆ ಎಚ್ಚೆತ್ತು ನೋಡಿಲ್ಲ. ಇಲ್ಲಿ ಹೋರಾಟದಲ್ಲಿ ಇರ್ತಕ್ಕಂಥ ರೈತರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಜೊತೆ ಅವಮಾನ ಮಾಡಿ ಅವ್ರಿಗೆ ಕಳಿಸ್ತಕ್ಕಂಥದ್ದು ಇದು ಬಹಳ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ತನ್ನ ಮೆಡಿಕಲ್ ಕಾಲೇಜ್ಗೆ ಏನಾದರೂ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬಾರ್ದು ಅಂಥೇಳಿ ಸತತವಾಗಿ ಮುಖ್ಯಮಂತ್ರಿಗಳ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈಗೊಂಬೆಯಾಗಿ ಈ ಮೆಡಿಕಲ್ ಕಾಲೇಜನ್ನು ಆಗಬಾರ್ದು ಅಂತೇನು ಹೊರಟಿದ್ದಾರೆ. ಈಗಾಗಲೇ ನಮ್ಮ ನಾಯಕರು AS ಪಾಟೀಲ್ ನಡಳ್ಳಿಯವರು ಭಾಳ ಒಂದು ವಿಷಯವನ್ನು ತಮ್ಮ ಪ್ರಸ್ತಾವನೆ ಮಾಡಿದರು ಮೆಡಿಕಲ್ ಕಾಲೇಜ್ ಬಗ್ಗೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಸತಾಯ ಗೊತ್ತಾಯೋ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗೋದಂತೂ ನಿಶ್ಚಿತ. ಇವರು ಅಂತರೂ ಕಾಂಗ್ರೆಸ್ನವರು ಮೆಡಿಕಲ್ ಕಾಲೇಜ್ ಯಾವ ಕಾಲಕ್ಕೂ ಮಾಡೋಂಗಿಲ್ಲ. ಯಾಕಂದರೆ ಈ ಕಾಂಗ್ರೆಸ್ಸಿನ ಸಚಿವರು ಏನಿದ್ದಾರೆ ಇವರು ತೊಗಲು ಭಾಳ ದಪ್ಪ ಆಗಿಬಿಟ್ಟದೆ. ಇವರು ಮಾಡೋಂಗಿಲ್ಲ. ಮೊನ್ನೆ ಹೋರಾಟದಲ್ಲಿ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಷಯವನ್ನು ಪ್ರಸ್ತಾವನೆ ನಾನು ಮಾಡಿದ್ದೆ. ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ತಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇಲ್ಲಿ ಬಂದು ಸಂತವನ್ನ ಹೇಳಿ ಒಂದು ಸ್ವಲ್ಪ ಕಾಲಾವಕಾಶ ತೊಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಕೂಡ ಅವ್ರು ಹೇಳಿಲ್ಲ. ಅದೇ ಬಾಗಲಕೋಟದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರು. ಅಲ್ಲಿ 450 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು 165 ಎಕರೆ 68 ಎಕರೆ ಜಾಗ ಇರ್ತಕ್ಕಂಥದ್ದು, ಎಲ್ಲ ಸೌಲಭ್ಯಗಳನ್ನು ಇರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ. ಇವತ್ತು ನೀವು ನೋಡ್ಬೋದು, ಪ್ರತಿ ದಿವಸ ಬಿಜಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಬೇರೆ ಜಿಲ್ಲೆಗೆ ಹೋಗಿ ನೋಡಿ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೋಡಿರಿ, ನಿಮ್ಗೆ ಅಂಕಿ ಸಂಖ್ಯೆಯನ್ನು ಕೊಡ್ತೀನಿ. ಪ್ರತಿ ದಿವಸ 3 ರಿಂದ 3.5 ಸಾವಿರ ತಪಾಸಣೆಗೆ ಇವತ್ತು ಕಡು ಬಡವರು ಶ್ರೀಮಂತರು ಎಲ್ಲರೂ ಬಂದು ವೈದ್ಯರ ಬಳಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನೀವು ಕಣ್ಣಾರೆ ನೋಡ್ಬೋದು. ಅದರಲ್ಲಿ ವಿಶೇಷವಾಗಿ ಡಿಲಿವರಿ ಸಲುವಾಗಿ ದಿನ 65 ರಿಂದ 70 ಡಿಲಿವರಿ ಆಗ್ತಾವೆ. ಅದೇ ನಾವು ಹೊರಗಡೆ ಹೋದ್ರೆ ಇವತ್ತು ಖಾಸಗಿಯಲ್ಲಿ ಹೋದ್ರೆ 65 ರಿಂದ 80 ಸಾವಿರ ರೂಪಾಯಿ ತೊಗೋತಾರೆ. ಇವತ್ತು ಬಡವ್ರು ಏನು ಮಾಡಬೇಕು? ಆದರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ್ಳೆಯ ಸೌಕರ್ಯ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿ ಕಾಂಗ್ರೆಸ್ನವರು ಇದು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಆದರೆ ಇವತ್ತು ನಾವು ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ, ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಿ ಆಗಲಿಲ್ಲ ಅಂತಂದ್ರೆ ಅವ್ರು ಘೋಷಣೆ ಮಾಡಲಿ, ನಮ್ಮ ಕಡೆ ಆಗಂಗಿಲ್ಲ, ನೀವು ಸ್ವಂತ ಮಾಡ್ಕೋರಿ ಅಂತೇಳಿ ನಮ್ಮ ಪರ್ಮಿಷನ್ ಕೊಡಲಿ. ಅದೊಂದು ಶಾಸ್ತ್ರದ ಕೈಲಾಗ್ಲಾರ ಜೋಗಿ ಮೇಯೆಲ್ಲ ಹರ್ಕೋತಿತ್ತು ಕಾಂಗ್ರೆಸ್ನವರು. ಅವ್ರ ಕೈಲಿ ಆಗೋದಿಲ್ಲ ಅಂಥೇಳಿ ಅವ್ರು ಘೋಷಣೆ ಮಾಡಿ ಒಂದು ಪತ್ರ ಕೊಡಲಿ, ಪರ್ಮಿಷನ್ ನಮ್ಗೆ ಕೊಡಲಿ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಇನ್ನೂ 2 ವರ್ಷ ಇನ್ನೂ ಮುಂದಿದೆ ಬರಬೇಕಾದ್ರೆ. ಈಗ ಅವರು ಕುರ್ಚಿ ಸಲುವಾಗಿ ಏನು ಬಡ್ದಾಡಕತ್ತಾರೆ, ನಾ ಮುಖ್ಯಮಂತ್ರಿ ಆಗಬೇಕು, ನಾ ಮಂತ್ರಿ ಆಗಬೇಕು, ಬೇರೆ ಬೇರೆ ಹುದ್ದೆಗೆ ಹೋಗ್ಬೇಕು ಅಂಥೇಳಿ ನಮ್ಮ ನಡಳ್ಳಿ ಸಾಹೇಬರು ಹೇಳಿದ್ರಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಚಿವರಾಗಲಿ, ನಮ್ಮದೇನು ಅಭ್ಯಂತರ ಇಲ್ಲ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಏನು ಎರಡನೇ ಮಾತಿಲ್ಲ.
ಆದರೆ ಇವತ್ತು ಈ ವೇದಿಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವ್ರ ಕಡೆ ಆಗಲಿಲ್ಲ ಕಾಂಗ್ರೆಸ್ನವ್ರು ಅಂದ್ರೆ ಒಂದು ಶ್ವೇತಪತ್ರ ಹೊರಡಿಸಲಿ, ನಮ್ಗೆ ಅಧಿಕಾರ ಕೊಡಲಿ. ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರ ಕಡು ಬಡವ್ರು ಹಿಡ್ಕೊಂಡು ಪಟ್ಟಿ ಎತ್ತಿ ಮೆಡಿಕಲ್ ಕಾಲೇಜ್ ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಧಾನ್ಯಗಳು ಭಾಳ ಮಂದಿ ಕೊಡೋರು ಅದಾರ. ಇವ್ರ ಕೈಲಿ ಆಗಲಿಲ್ಲ ಅಂತ ಗಾಂಧಿ ಚೌಕ್ನಾಗ ಬಂದು ನಿಂತು ಹೇಳ್ಬೇಕು ಇವ್ರು, ನಮ್ಮ ಕಡೆ ಆಗಂಗಿಲ್ಲ, ಎರಡೂ ಕೈ ಎತ್ತೀವಿ, ನಾವು ಪರ್ಮಿಷನ್ ಕೊಡ್ತೀವಿ ಅಂತೇಳಿ. ಬಿಜಾಪುರ ಜಿಲ್ಲೆ ಸಮೃದ್ಧ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಏನು ನಮಗೇನು 100-150 ಕೋಟಿ ರೂಪಾಯಿನ ಭಾಳಲ್ಲ. ಇವತ್ತೊಂದು ಮೆಡಿಕಲ್ ಕಾಲೇಜ್ ಮಾಡೋದು ಯೋಗ್ಯತೆ ಇಲ್ಲ ಅಂತಂದ್ರೆ ಇವ್ರು ಮಂತ್ರಿ ಹಾಕಬೇಕು. ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟು ತಮ್ಮ ಮನೆಯಾಗಿರ್ಬೇಕು. ಬರೀ ಇವ್ರು ಏನಾಗಿಬಿಟ್ಟದಪ್ಪ ಅಂದರೆ ಆಗಲೇ ಒಬ್ಬರು ಯಾರೋ ಕೇಳಿದರು, ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನದಪ್ಪ ಶೂನ್ಯ ಅದ. ಎಲ್ಲಿ ಗುದ್ಲಿ ಪೂಜೆ ಮಾಡಿದ್ದು ನೋಡಿರಿ, ಎಲ್ಲಿ ಮಾಡಿರಿ ನೀವು ಹೇಳ್ರಿ, ಯಾವ 8 ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ರಿ ಪರಿಸ್ಥಿತಿ ಏನಾಗ್ಯದ ಅಂತಂದ್ರೆ ಇವತ್ತು. ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲೇ ಮದನ್ ಹೋಟೆಲ್ ಬಳಿ ಬರ್ಬೇಕಾದ್ರೆ ರೋಡ್ ನೋಡ್ರಿ ಸಿಟ್ಟಾಗಿಂದು. ನಮ್ಮ ಕ್ಷೇತ್ರದಾಗಂತೂ ರೋಡ್ ಎಲ್ಲಿ ಇಲ್ಲ. ಇನ್ನು ನಮ್ಮ ನಡಳಿ ಸಾಹೇಬರು ಶಾಸಕರಿದ್ದಾಗ, ನಮ್ಮ ಸನ್ಮಾನ್ಯ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಲ್ಲಿ ಅಭಿವೃದ್ಧಿ ಮಾಡಿದ್ರು. ಆ ಅಭಿವೃದ್ಧಿ ಮಾಡಿದ್ದನ್ನು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿಯವರು ಇಲ್ಲಿ ಎಷ್ಟೊಂದು ಫಂಡ್ಗಳನ್ನು ಕೊಟ್ಟರು. ಇವತ್ತು ಅಭಿವೃದ್ಧಿ ಆಯಿತು. ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೈತಿ? ಏನೂ ಇಲ್ಲ. ಹೊಂದಾಣಿಕೆ ರಾಜಕಾರಣದ. ಈ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ಟೆಂಡರ್ ಹಾಕಿದ್ರೆ ನಾನು ಕರೆದ್ರೆ ನಾನು ಹಾಕ್ತೀನಿ, ನೀನು ಹಾಕ್ತೀನಿ ಅನ್ನೋ ಭಾವನೆ ಇದು ಉದ್ಭವವಾಗ್ಯದ. ಅದಕ್ಕೆ ಇವತ್ತರ ಕಡೆ ಆಗೋದಿಲ್ಲ. ಸರ್ಕಾರ ಮಾತ್ರ ಇನ್ನು 2 ವರ್ಷ, ಇನ್ನು ಭಾಳ ದಿವಸ ಹೋಗಂಗಿಲ್ಲ. ಅಷ್ಟರೊಳಗೆ ಸರ್ಕಾರ ಇದು ಪತನ ಆದರೂ ಆಗ್ಬೋದು. ಜನ ಹೇಳ್ತಾರೆ, ನಾ ಹೇಳಂಗಿಲ್ಲ. ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರು ನಡೆದದ. ಆ ಕುದುರೆ ವ್ಯಾಪಾರದಲ್ಲಿ ಯಾರು ಮನೆಗೆ ಹೋಗ್ತಾರೋ, ಯಾರು ಈ ಕಡೆ ಬರ್ತಾರೋ, ಆ ಕಡೆ ಹೋಗ್ತಾರೋ ನೋಡೋಣ, ಕಾದು ನೋಡೋಣ. ಆತು ಟೀಕ್ ಅದ. ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲೇದು ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತೀವಿ ಅನ್ನೋದು ಭರವಸೆನ ಕೊಡ್ಲಿಕ್ಕೆ ಬಯಸ್ತೀವಿ. ನಾ ಅದನ್ನೇ ಹೇಳಿದ್ನಲ್ರಿ. ಬಿಜೆಪಿ ಶಾಸಕ ಯಾರು ಸರ್? ಯಾರು ಬಿಜೆಪಿ ಶಾಸಕ ನಮಗೆ? ನೀವು ಒಬ್ಬರು ಶಾಸಕರು ನಮ್ಗೆ ಬಿಜಾಪುರಗಿಲ್ಲ. ಬಿಜೆಪಿ ಶಾಸಕರು ನಮ್ಮಲ್ಲಿ ಕ್ವಶನ್ ತಪ್ಪು ಕೇಳಬೇಡಿ. ನಮಗೆ ನೀವು ಪತ್ರಿಕೆ ಪ್ರಶ್ನೆ ಸರಿಯಾಗಿ ಕೇಳ್ರಿ. ಆಗಿರ್ಬೋದು, ಉಚ್ಚಾಟನೆ ಮಾಡಿಬಿಟ್ಟು ನಾವು ಈಗ ನಮ್ಮ ಪಕ್ಷದಾಗಿಲ್ಲ. ಅವ್ರಿಗೆ ನಮ್ಮ ಪಕ್ಷದಾಗಿಲ್ಲ ಇಲ್ಲ. ಬಿಜೆಪಿ ಶಾಸಕರಲ್ಲ ಸರ್. ಉಚ್ಚಾಟನೆ ಒಂದು ನಿಮಿಷ ಇದು ಪ್ರಶ್ನೆಗೆ ದಯಮಾಡಿ ಅರ್ಥ ಮಾಡಿ ಸರ್. ಅವರು ಅಧ್ಯಕ್ಷರು ಸರಿಯಾಗಿ ಹೇಳಿದರೆ ಅದನ್ನು ಕ್ಲಾರಿಫೈ ನೀಟಾಗಿ ಕೊಡ್ತೀನಿ ನೋಡಿ. ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾಗ ಎಲ್ಲಿವರೆಗೆ ಪಕ್ಷ ಇಟ್ಕೊಂಡಿರುತ್ತೆ ಅಲ್ಲಿವರೆಗೆ ಪಕ್ಷದ ಶಾಸಕ. ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ಅವರು ಇಂಡಿಪೆಂಡೆಂಟ್ MLA. ಈಗ ಅವ್ರಿಗೆ ನೋಡಿ, ಅವರಿಗೆ ಚೇರು ಕೂಡ ಇಂಡಿಪೆಂಡೆಂಟ್ MLA ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಅಂದಮೇಲೆ ಅವನು BJP MLA ಅಂಥೇಳಿ ಅನ್ಬೇಡಿ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಸರಿ ಇದೆ. ಇನ್ಮೇಲೆ ನಮ್ಮ ಮಾಧ್ಯಮ ಸ್ನೇಹಿತರು ಕೈ ಮುಗಿದು ಕೇಳ್ಕೊಳ್ತೀವಿ, ಯಾರು BJP ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಒಂದು ಗ್ಯಾರಂಟಿ ಹೇಳ್ತೇನೆ, 2028ಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆದ್ದೇ ಗೆಲ್ತೇವೆ. थैंक यू सर. अपोजिशन में तो आप है ना, आप सदन में जाएंगे तो क्या अपोजिशन लीडर होने के नाते, कांग्रेस तो हुकूमत कर रही है, अपोजिशन लीडर होने के नाते क्या आप मेडिकल कॉलेज की वहाँ डिमांड करेंगे जैसे दूसरे चीज़ों को लेके आप डिमांड करते हैं सदन में? क्या इसका डिमांड आपके बीजेपी की तरफ से किया जाए? बीजेपी का हमारा MP साहब, हमारा लीडर लोग सब, हमारा पार्टी जो अभी एजुटेशन कर रहे हैं उसको हम सपोर्ट कर रहे हैं. इधर गवर्नमेंट सर एक मिनट सपोर्ट जो सदन में भी बरकरार रहेगा या सिर्फ सर आप प्रेस के अंदर रहेगा? अಲ್ಲ, ನೀವು ಕರ್ನಾಟಕದ ಚಾನಲ್ ಮಾತಾಡ್ತಿದ್ರೆ हिंदी चैनल में हिंदी में ही बोलता हूँ मैं. अभी मेडिकल कॉलेज, गवर्नमेंट मेडिकल कॉलेज हर डिस्ट्रिक्ट में दिया है, सिर्फ हमारा डिस्ट्रिक्ट में नहीं है. ये कांग्रेस नहीं देता है. मैं ये कांग्रेस सरकार में गवर्नमेंट मेडिकल कॉलेज नहीं होगा, लेकिन ये लोगों को इंटरेस्ट नहीं है. हमारा सरकार आएगा
हम लोग गारंटी के साथ बोल सकते हैं हमारा मेडिकल कॉलेज 2028 के बाद हम देंगे। मेरा सवाल सरकार आने के बाद नहीं है सर, आप सदन में तो जाएंगे अभी ना? सदन में देखिए ऑलरेडी हम लोगों ने बोला है जब सदन में जाएंगे तो हमारा उसकी आवाज अपोजिशन उठाएंगे, लीडर नहीं, नहीं। सर हमारा अपोजिशन लीडर सरकार को आएगी आपकी, इंशाल्लाह सर एक सरकार आएगी आपकी। एक मिनट हमारा अपोजिशन लीडर को जो डिस्ट्रिक्ट में सिर्फ पीटी मेडिकल कॉलेज नहीं, जो डिस्ट्रिक्ट में हर जो समस्या है पूरा लिस्ट बना के हम लोग ऑलरेडी दिया है असेंबली में रही सर। ಆಯ್ತಂದ್ರೆ ಅವ್ರಿಗೆ ಏನು ಲಾಭ ಅದಾವ ಸರ್? ಸರ್ PPP ಮಾಡಲ್ ಆಯ್ತಂದ್ರೆ ಅವ್ರಿಗೆ ಏನು ಲಾಭ ಅದಾವ? ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ರೀ ಮಾಡಕ್ಕೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಜನ ಹಿತಾಸಕ್ತಿ ಬೇಕಾಗಿಲ್ಲ, ನಾವು ಮಾಡ್ತೀವಿ ಸರ. ಬರೀ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನ ನಾವು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ 8 ಶಾಸಕರನ್ನ 2028ರಲ್ಲಿ ನಮ್ಮ ಜನ ಆರಿಸಿ ಕಳಿಸ್ಲಿ, ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ತರ್ತೇವೆ, ನಮ್ಮ ಜಿಲ್ಲೆಯ ಜನರ ಎಲ್ಲ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ ನಾವು ಮಾಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು. ವಿಧಾನಸಭಾ ಕ್ಷೇತ್ರ ಬಿಜಾಪುರದಲ್ಲಿ 200ಕ್ಕಿಂತಲೂ ಹೆಚ್ಚು ಬಿಹಾರದ ರೈತರು ಖಂಡಿತವಾಗ್ಲೂ ನಮ್ಮ ಸರ್ಕಾರದಿಂದ ಕೆಲಸ ಮಾಡ್ತೀವಿ. ಈ ಜಿಲ್ಲೆಯ ಸಮಸ್ಯೆಗಳ ಪಟ್ಟಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷ ನಾಯಕರು ಮಾಡ್ಕೊಂಡಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಕೇಳಿದ್ದಾರೆ. ಜ್ವಲಂತ ಸಮಸ್ಯೆಗಳೇನಿದೆ ನಾವು ದಾಖಲಾತಿ ಸಮೇತ ಮೀಡಿಯಾದ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ನೋಟ್ ಸಮೇತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ವರದಿಯನ್ನು ಇಬ್ಬರು ವಿರೋಧ ಪಕ್ಷ ನಾಯಕರು ಒಪ್ಪಿಸಿದ್ದಾರೆ. ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಹೋರಾಟದಲ್ಲಿ ಕೂತಿರ್ತಕ್ಕಂಥ ಪರವಾಗಿ ವಿರೋಧ ಪಕ್ಷ ನಾಯಕರು ಖಂಡಿತ ಬಿಜೆಪಿ ಮತ್ತು ಜೆಡಿಎಸ್ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾವೆ, ಮುಂದಿನ ಬಾರಿ ಕೂಡ ನಮ್ಮದೇ ಅವಕಾಶ ಅಂತ ಕಾಂಗ್ರೆಸ್ ನಾನು ಅದಕ್ಕೆ ಹೇಳಿದೆ, ಈಗ ಇದಕ್ಕೆ ಉತ್ತರ ನನ್ನಿಂದ ಕೇಳಿಬಿಡಿ, ರಾಜು ಕಾಗೆಯಿಂದ ಕೇಳಿ. ಪಾಪ ಅವ್ರು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂದರು, ಒಬ್ಬ ಶಾಸಕ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂದರೂ ಕೂಡ ಈ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ ಅಂದಮೇಲೆ ಈ ಸರ್ಕಾರ ಬರುತ್ತಾ ಅಂತ ಅನಿಸುತ್ತಾ ನಿಮಗೆ? ನೋಡ್ತಾ ಇರಿ, ಈಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರು ಈಗ 8 ದಿನ ಅಷ್ಟೇ ವಿಧಾನಸಭೆ ನನ್ನೇನು ಸುವರ್ಣಸೌಧದಲ್ಲಿ ಅಧಿವೇಶನ ಕರೆದರೆ ಅಧಿವೇಶನಕ್ಕೋಸ್ಕರ ಈ ಡ್ರಾಮಾ ನಡೀತಾ ಇದೆ, ಒಳಗಡೆ ಫೈಟ್ ಜೋರಾಗಿದೆ, ಖರೀದಿನೂ ಜೋರಾಗಿದೆ. ಇವತ್ತಿಲ್ಲ ನಾಳೆ ನಿಮಗೂ ಎವಿಡೆನ್ಸ್ ಸಿಗ್ತದೆ. ಮೊನ್ನೆ ನಮ್ಮ ಜವಳಿ ಸಚಿವರು ಮತ್ತೆ ಶಾಸಕರು ಕೂಡ ಡೆಲ್ಲಿಗೆ ಹೋಗಿದ್ರು, ತಮ್ಮ ಅಭಿಪ್ರಾಯ? ಹೋಗ್ಲಿ ಪಾಪ, ಡೆಲ್ಲಿಗೆ ಹೋಗಿ ನಾವ್ಯಾಕೆ ಬೇಡ, ಡೆಲ್ಲಿಗೆ ಹೋಗ್ರಿ, ಮಂತ್ರಿ ಆಗ್ರಿ, ದೊಡ್ಡ ದೊಡ್ಡ ಖಾತೆಗಳು ತಗೋರಿ, ಬಿಜಾಪುರ ಜಿಲ್ಲೆಗೆ ಹೆಚ್ಚು ಅನುದಾನ ತೊಗೊಂಡ್ಬಿಟ್ಟು ಅಭಿವೃದ್ಧಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ನೀವು ಡೆಲ್ಲಿಯಾಗ ಬೆಂಗಳೂರಿಗೆ ಕೂಡಬೇಡಿ, ಸ್ವಲ್ಪ ಇಲ್ಲಿರೋ ರೈತರು ನೋಡ್ರಿ, ಇಲ್ಲಿರೋ ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿ ಅಷ್ಟೇ. ಪಾಪ ಭಾಳ ಜನ ಕನಸಿಟ್ಕೊಂಡಾರೆ ಎಲ್ಲರೂ ಮಂತ್ರಿ ಆಗಲಿ, ನಮ್ದೇನು ಎಲ್ಲರೂ ಆಗಲಿ, ಇನ್ಕ್ಲೂಡಿಂಗ್ ನಾಡಗೌಡರು ಆಗಲಿ, ಯಶವಂತರೇಗೌಡರು ಆಗಲಿ, ನಮ್ಮ ಅಶೋಕ್ ಮನಗೂಡಿಯವರು ಆಗಲಿ, ಆಮೇಲೆ ಕಟಕಗುಂಡವರು ಆಗಲಿ, 4 ಮಂದಿ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್.